ಮೊನ್ನೆ ಶನಿವಾರ ರಾತ್ರಿ 3 ಹಸುಗೆ ಕೆಚ್ಚಲನ್ನ ತಂದು ಮಾಡಿದ್ರು. ಆಮೇಲೆ ಮಾರನೇ ದಿವಸ MLA ಇವರು ಜಮೀರಣ್ಣ ಬಂದ್ರು. ನಮ್ಮ ಜಮೀರಣ್ಣ ಬಂದು ನೋಡ್ಬಿಟ್ಟು ಅಮ್ಮ ಈ ತರ ಇದ್ರಲ್ಲಿ ನೀನ್ ಜೀವನ ಮಾಡೋದಾ ನಿಮ್ಮ ಅಣ್ಣ ಅಂತ ಹೇಳಿದ್ರು ಅಂತಂದೆ. ಸರಿ ಆಯ್ತಮ್ಮ ಅದಕ್ಕೆ ಏನಿದೆ ಪರಿಹಾರ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮಾರನೇ ದಿವಸನೇ ಇಳಿಸ್ಬಿಟ್ರು ಹಸು ನಂದಿ 3 ಹಸುನ ನಮ್ಮ ಜಮೀರಣ್ಣ ತಂದು ನಿಲ್ಸಿದ್ರು. ನಮ್ಮ ಅಣ್ಣ ಬೇಡ ಅಂದ್ಬಿಟ್ಟ. ಬೇಡ ಅಂದಿದ್ದಕ್ಕೆ ನನಗೆ ತುಂಬಾ ಬೇಜಾರಾಯ್ತು. ಸರಿ MLA ಸಾಹೇಬ್ರನ್ನ ನೋಡಿ ಜಮೀರಣ್ಣನ ನೋಡಿ ಸಾರಿ ಕೇಳೋಣ ಅಂತ ಬಂದೆ. ಮತ್ತೆ ಒಂದು ದೊಡ್ಡ ಶಾಕ್ ಕೊಟ್ರು ನನಗೆ. 3 ಹಸುನ ಕೊಡ್ಸಿ ಸರಿ ಅಮ್ಮ ನೀನ್ ಸಾರಿ ಕೇಳೋದಿರ್ಲಿ ಒಂದ್ ಕಡೆ, ಸರಿ ನನ್ಗೇನಾದ್ರು ನೀನ್ ಮಾಡ್ಬೇಕಾದ್ರೆ ಈ 3 ಹಸುನ ತಗೊಂಡೋಗಿ ನನಗೋಸ್ಕರ ನೀನ್ ಇಟ್ಕೋ. ಇದುವರೆಗೂ 15 ವರ್ಷ ನಮ್ಮ ಸಾಹೇಬ್ರ ಜೊತೆ ಇದ್ದೆ. ಇನ್ನು ನಾನ್ ಸಾಯೋವರೆಗೂ ವಿಶ್ವಾಸದಿಂದ ನಮ್ಮ MLA ಸಾಹೇಬ್ರ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಜಮೀರಣ್ಣನ ಜೊತೆ ಇರ್ತೀನಿ ಅಂದ್ಬಿಟ್ಟು ಪ್ರಮಾಣ ಮಾಡ್ತೀನಿ. ಅದರಿಂದ ಬೆಳಿತಿದ್ವು ನಮ್ಗೆ ಅದು ಸಾಕ್ತಿತ್ತು ನಮ್ಮನ್ನ. ಕೊನೆಗೆ ಇವತ್ತು 3 ಹೋಯ್ತು. ಮಾರನೇ ತಾಯಿ 3 ತಾಯಿನ ಕೊಟ್ಟಿದ್ದಾರೆ ನಮ್ಮ ಜಮೀರ್ ಸಾರು. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಹೇಳೋಕೆ ಇಷ್ಟಪಡ್ತಿದ್ದಾರೆ. ಇದು ಮಾಡಿದ ಹಸುನ ಹಾಕಿದ್ರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಇಸ್ಕೊಡ್ಲೇಬೇಕು. उन्हें क्या करें अशोक क्या करें पालन हो गया 3 लाख पे 1 लाख रुपये कैश होगा. अब हमें ऑलरेडी दे देते हैं. अब हमें क्या करें जमा को नहीं सकते. ये तो मेरे तरफ नहीं फोन पर बात करें ನಾನು ಅನ್ಕೊಂಡಿದ್ದೆ ಬೇಕಾದ್ರೆ ನಮ್ಮ ಅಕ್ಕನಿಗೆ ತಂಗಿಗೂ ನಮ್ಮ ತಾಯಿಗೆ ಕೊಡ್ತೀವಿ. आज हमें उनको दिया ನೀವು ಯಾರ ಜೊತೆ ಇದ್ದೀರಾ? ಮಾಡಿದ್ದಾರೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ. ಮನೆ ನಾನು ಅದೇ ಪಾರ್ಟಿದಲ್ಲಿದ್ದೀನಿ. ಇಲ್ಲಮ್ಮ ಹೋಗು ನೀನು ನಡೀತೀನಿ ಮನೆಗೆ ಬರ್ತು ಹೋಗ್ತೀನಿ ಹೋಗು ನಾವು. ಆಯ್ತು ಮೂರು ಹಸು ಕೊಡ್ತಿದ್ದೀನಿ. 3 ತಗೊಂಡು ನಾನು 1 ವಾರ ಬಿಟ್ಟು ಬರೋ ವಾರ ಬರ್ತೀನಿ. ಆಯ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.